ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಒಂದು ಸೂಪರ್ ಡೂಪರ್ ಸಂಚಿಕೆ ನೋಡ್ಕೊಂಬರೋಣ. ಸಂಚಿಕೆ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಇಲ್ಲಿ ಅಜಿತ್ನ ಭೂಮಿ ಅಪ್ಕೋತಾಳೆ. ಯಾಕೆ ಅಪ್ಕೋತಾಳೆ ಅಂತ ಮಾತಾಡಿದ್ರು, ಏನು ಹೇಳಿದ್ರು ಅಜಿತ್ ಅವರು. ಹಾಗಾದ್ರೆ ಭಾಗ್ಯಮ್ಮ ಮತ್ತೆ ಸಂಗೀತ ಸೇರ್ಬಿಟ್ಟು ಇವರಿಬ್ಬರನ್ನ ಬಲವಂತದಿಂದ ಒಂದ್ ಮಾಡಿದ್ರ? ಇವರ ಒಂದು ಭಯದಲ್ಲಿ ಪರಸ್ಪರ ಅಜಿತ್ ಭೂಮಿ ಒಂದಾದ್ರ? ನೋಡೋಣ ಈ ವಿಡಿಯೋದಲ್ಲಿ. ವಿಡಿಯೋನ ದಯವಿಟ್ಟು ಸ್ಕಿಪ್ ಮಾಡದೆ ನೋಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಸಂಚಿಕೆ ಆರಂಭದಲ್ಲಿ ಏನಾಗುತ್ತೆ ಅಂತಂದ್ರೆ, ಊಟ ಮಾಡಿಸ್ತಿರ್ತಾರೆ. ಸೊ ಭಾಗ್ಯಮ್ಮನಿಗೆ ಊಟ ಮಾಡಿಸಂದಾಗ ಇಲ್ಲ ನೀವೇ ಮಾಡಿಸಿ ಅಂದಾಗ ಅಜಿತ್ ಅವರು ಭೂಮಿಗೆ ಊಟ ಮಾಡಿಸ್ತಿರ್ತಾರೆ. ಊಟ ಮಾಡಿಸ್ತಿರ್ಬೇಕಾದ್ರೆ ಭಾಗ್ಯಮ್ಮನವರು ದೊಡ್ಡ ದೊಡ್ಡ ಕಣ್ಣು ಬಿಟ್ಕೊಂಡು ನೋಡ್ತಿರ್ತಾರೆ. ನೋಡಿ ಅತ್ತೆ ಅಮ್ಮದ್ದು ಕಣ್ಣು ಬಿಟ್ಕೊಂಡು ನೋಡ್ತಿದ್ದಾರೆ. ಅಯ್ಯೋ ಭಾಗ್ಯ ಅವರೇ, ನೀವು ನೋಡ್ಬೇಡಿ, ನನ್ನ ಸೊಸೆಗೆ ನೆದ್ರಾಗುತ್ತೆ ಅಂತ ಹೇಳ್ಬಿಟ್ಟು ನೋಡಿ ಅತ್ತೆ. ಅಳಿಯನ್ಗೆ ಮಾತ್ರ ಸಾಫ್ಟ್ ಆಗಿ ಮಾತಾಡ್ತಾರೆ, ಸಾಹೇಬ್ರಿಗೆ ಮಾತ್ರ ನನಗೆ ಮಾತ್ರ ದೊಡ್ಡ ದೊಡ್ಡ ಕಣ್ಣು ಬಿಟ್ಕೊಂಡು ಮಾತಾಡ್ತಾರೆ ಅಂದ ತಕ್ಷಣ ಅಯ್ಯೋ ಭಾಗ್ಯ ಅವರೇ, ಯಾಕೆ ನನ್ನ ಸೊಸೆಗೆ ಹಂಗೆ ಮಾಡ್ತೀರಾ ನೀವು, ಅವಳಿಗೆ ಎದುರಾಗುತ್ತೆ, ನೋಡ್ಬೇಡಿ, ದೃಷ್ಟಿ ಆಗುತ್ತೆ ಅನ್ನೋ ಥರ ಹೇಳ್ತಾರೆ. ಸೊ ಹೆಂಗೆ ನಾವು ಅಂತ ಹೇಳ್ಬಿಟ್ಟು ತಿನ್ಸಿ ಸಾಯ್ಬ್ರೆ ಅಂತ ಅವರು ತಿನ್ನೋದೇನು, ಇವಳು ಸ್ಮೈಲ್ ಮಾಡೋದೇನು, ಅವ್ರು ತಿನ್ಸೋದೇನು, ಸತ್ಯಣ್ಣ ಸೂಪರ್ ಅಂತ ಹೇಳ್ತಾರೆ. ಸೊ ಈ ರೀತಿ ತುಂಬ ಕ್ಯೂಟ್ ಆಗಿ ಇರುತ್ತೆ ಕುಟುಂಬ. ಸೊ ಕ್ಯೂಟ್ ಆಗಿ ಇರಬೇಕಾದ್ರೆ ಸೊ ಎಲ್ಲರೂ ಮನೆಯವರು ಕೂಡ ಅನ್ಕೋತಾರೆ, ದೇವ್ರ ಪೂಜೆ ಎಲ್ಲ ಮಾಡ್ತಾರೆ. ಸೊ ಈ ಅಂಜು ಬೇರೆ ಈರುಳ್ಳಿನ ಕಂಕ್ಳಲ್ಲಿ ಇಟ್ಕೊಂಡು ಮೈ ಬಿಸಿ ಮಾಡ್ಕೊಂಡು ಜ್ವರ ಬಂತು ಅಂತ ನಾಟಕ ಮಾಡಿ ನೀನು ಕೈ ಬೀಳ್ತೀನಿ ಕಾಲು ಬೀಳ್ತೀನಿ ಅಂತ ಹೇಳ್ತಾಳೆ. ನಚ್ಚಿ ಹೇಳ್ತಾನೆ, ಇದೇ ಕೊನೆ, ಇನ್ನೊಂದ್ಸಾರಿ ಈ ರೀತಿ ಎಲ್ಲ ಆಡಬೇಡ ಅಂಜು, ಕೆಲವೊಂದನ್ನ ನೆನೆಸಬಾರ್ದು, ಕೆಲವೊಂದನ್ನ ನೆನಪಿಸಲೇಬಾರ್ದು, ನಿನ್ನ ಮಧ್ಯೆ ಅಂತ ವಿಷಯಗಳು ಯಾವುದು ಬರಬಾರ್ದು ಅಂತ ಹೇಳಿ ವಾರ್ನ್ ಮಾಡ್ತಾರೆ. ಸಾರಿ ನಚ್ಚಿ ಅಂತ ಹೇಳ್ತಾಳೆ. ಸೊ ಇವ್ಳಿಗೆ ಇನ್ನೊಂಚೂರು ದಬಾಯಿಸ್ಬೇಕಾಗಿತ್ತು ನಚ್ಚಿ, ಬಟ್ ಅಷ್ಟು ಹೊಸದಾಗಿ ಮದುವೆ ಆಗಿದ್ದಾನಲ್ವಾ, ಅಷ್ಟಕ್ಕೆ ಬಿಡ್ತಾನೆ. ಇನ್ನು ರಾತ್ರಿ ಮಲಗಿರ್ತಾರೆ. ಮಲಗಿದಾಗ ನಮ್ಮ ಅಜಿತ್ ಅವ್ರಿಗೆ ಭೂಮಿಗೆ ಕಾಲಿಗೆ ಸೂಟ್ ಮಾಡಿರೋದು, ರೌಡಿಗಳು ಕತ್ತಿಗೆ ಚಾಕು ಹಿಡ್ದಿರೋದು ಇದೆಲ್ಲ ನೆನಪಾಗುತ್ತೆ. ಒಂದು ವೇಳೆ ಭೂಮಿಗೆ ಏನಾದರೂ ನಿಜವಾಗ್ಲೂ ಚಾಕು ಬಿದ್ದಿದ್ರು ಇಷ್ಟೊತ್ತಿಗಾಗಲೇ ಭೂಮಿ ಪರಿಸ್ಥಿತಿ ಅಬ್ಬಬ್ಬ ನೆನೆಸ್ಕೊಳ್ಳೋದೇ ಬೇಡ ಅಂತ ಹೇಳ್ಬಿಟ್ಟು ಬೆಚ್ಚಿ ಬೀಳ್ತಾರೆ. ಅವ್ರಿಗೆ ನಿದ್ದೆನೇ ಬರೋದಿಲ್ಲ, ಎದ್ದು ಕೂತ್ಕೋತಾರೆ, ಹೀಗೆಲ್ಲ ಆಯ್ತಲ್ಲ ಅಂತ ಹಳೆಯದು. ಇನ್ನು ಭೂಮಿಯು ಕೂಡ ಅದೇ ಕನಸು, ಕಾಲಿಗೆ ಗುಂಡು ಬಿದ್ದಂಗೆ ರೌಡಿಗಳ ಜೊತೆ ಫೈಟ್ ಮಾಡ್ದಂಗೆ ಅದೆಲ್ಲ ಬಿದ್ದಾಗ ಚಟ್ ಅಂತ ಚಿರ್ಬಿಟ್ಟು ಅಪ್ಪ ಅಮ್ಮ ಅಂತ ಹೇಳ್ಬಿಟ್ಟು ಜೋರಾಗಿ ಚಿರಿ ಅಜಿತ್ ಅವ್ರನ್ನ ಗಟ್ಟಿಯಾಗಿ ಹಗ್ ಮಾಡ್ತಾಳೆ. ಆಗ ಭೂಮಿ ಎದುರ್ಕೊಂಡಿರೋದು ನೋಡಿ ಅಜಿತ್ಗೂ ಕೂಡ ಒಂದು ಕ್ಷಣ ಶಾಕ್ ಆಗುತ್ತೆ. ಭೂಮಿ ಅಂತ ಬಿಡ್ಸಕ್ ನೋಡ್ತಾರೆ, ಭೂಮಿ ಬಿಡೋದಿಲ್ಲ. ಅಜಿತ್ ಅವ್ರನ್ನ ಹಾಗೆ ಗಟ್ಟಿಯಾಗಿ ಅಪ್ಕೊಂಡೇ ಮಲ್ಕೋತಾಳೆ. ಆಗ ಅಜಿತ್ಗೂ ಕೂಡ ಭೂಮಿ ನನ್ನ ಹೆಂಡತಿ ತಾನೆ, ಸೊ ನನ್ನ ಹೆಂಡತಿ ನನ್ನ ಅಪ್ಕೊಂಡ್ರೆ ಏನು ಅಂದರೆ ಅಜಿತ್ಗೆ ಫುಲ್ ಭೂಮಿನೇ ನನ್ನ ಹೆಂಡತಿ ಅನ್ನೋದು, ಜೀವನ ಪರ್ಯಂತ ಅವಳ ಜೊತೆನೇ ಇರಬೇಕು ಅಂತ ಸಾಹೇಬ್ರು ಮನಸ್ಸು ಮಾಡ್ಬಿಟ್ಟಿದ್ದಾರೆ. ಅದನ್ನ ಭೂಮಿ ಒಪ್ಕೋಬೇಕಲ್ಲ. ಈ ಕಡೆ ಭೂಮಿಗೆ ಇಬ್ಬಿಬ್ರು ಅಮ್ಮಂದಿರು, ಒತ್ತಟಿ ಶಾರದಮ್ಮ, ಇನ್ನು ಮತ್ತೆ ಈ ಕಡೆ ಭಾಗ್ಯಮ್ಮ. ಒಬ್ಬರು ಮಡ್ಲಲ್ಲಿ ಮಲಗಿದ್ರೆ ಇನ್ನೊಬ್ರಿಗೆ ಕೋಪ ಅನ್ನೋ ಥರ, ಅದಕ್ಕೆ ಇಬ್ರು ಮಡ್ಲಲ್ಲೂ ಕೂಡ ಸ್ವಲ್ಪ ಮಲಗ್ತಾ ಇರ್ತಾರೆ ಭೂಮಿಯವರು. ಸೊ ಮತ್ತೇನಾಗುತ್ತೆ ಅಂತಂದರೆ ಬೆಳಿಗ್ಗೆ ಎಲ್ಲರೂ ಮನೆಯವರು ಎದ್ದೇಳ್ತಾರೆ, ಭೂಮಿಗೆ ಹುಷಾರಾಗಲಿ ಅಂತ ಪೂಜೆ ಪುನಸ್ಕಾರ ಮಾಡ್ತಾರೆ. ನಮ್ಮ ಅಜಿತ್ ಅವರು ಮನಸ್ಸಾರ ಅವಳಿಗೆ ಬ್ರಷ್ ಮಾಡಿಸೋದು ಹಿಡ್ಕೊಂಡು ಸ್ನಾನ ಮಾಡಿಸೋದು, ಪ್ರತಿಯೊಂದು ಸ್ನಾನಕ್ಕೆ ನೀರಿಡೋದಾಗಿರ್ಬೋದು, ಅವಳನ್ನು ತುಂಬ ಕೇರ್ಫುಲ್ಲಾಗಿ ನೋಡ್ಕೋತಾರೆ. ಸೊ ಅವಳು ನನ್ನದೇ ಹೆಂಡತಿ ಅನ್ನೋ ಥರ ಮನಸ್ಸಾರೆ ಅವಳ ಸೇವೆಯನ್ನು ಮಾಡ್ತಿರ್ತಾರೆ. ಸೊ ಅದಕ್ಕೆ ಭೂಮಿ ಮನಸ್ಸು ಕರಗುತ್ತಾ ನೋಡೋಣ. ಅವಳಿಗೂ ಸಾಕಷ್ಟು ಪ್ರೀತಿ ಇದೆ, ನನ್ನ ಅಮ್ಮಂದಿರಿಗೋಸ್ಕರ, ನನ್ನ ಭಾಗ್ಯಮ್ಮನಿಗೋಸ್ಕರ, ಅತ್ತೆಗೋಸ್ಕರ ಸಾಹೇಬ್ರ ಜೊತೆ ನನ್ನ ಜೀವನ ಮಾಡಬೇಕು ಅಂತ ಅನ್ಕೋತಾಳೆ. ಆದರೆ ಅದನ್ನು ಹೇಳೋದೇ ಇಲ್ಲ. ಇವ್ರ ಮನಸ್ಸಲ್ಲಿ ಇವರು, ಅವ್ರ ಮನಸ್ಸಲ್ಲಿ ಅವರು. ಈ ಮಾತನ್ನು ನಾನು ಸುಮಾರು ಸಾರಿ ಹೇಳಿದ್ದೀನಿ. ಈ ಸಾರಿ ಕೂಡ ಹಾಗೆ ಆಗಿದೆ. ದೇವ್ರ ಮುಂದೆ ಹಣೆಗೆ ಕುಂಕುಮ ಇಡ್ತಾರೆ, ಆರತಿ ಬೆಳ್ತಾರೆ, ಮತ್ತೆ ಪೂಜೆ ಮಾಡಿಸ್ಕೊಂಡು ಬಂದಿರೋ ಕುಂಕುಮನೂ ಇಡ್ತಾರೆ. ಸೊ ಇಷ್ಟೆಲ್ಲ ಮಾಡ್ತಾರೆ. ಅಜಿತ್ಗೆ ಅನ್ಸುತ್ತೆ, ನಾನು ನಿಜವಾಗ್ಲೂ ಭೂಮಿನ ಪ್ರೀತಿ ಮಾಡ್ತಾ ಇದ್ದೀನಿ, ನನ್ನ ಭೂಮಿನ ನನ್ನ ಜೀವ ಇರೋ ತನಕ ನಾನು ಹೆಂಡತಿ ಆಗೇನೆ ನೋಡ್ತೀನಿ ಅಂತ ಹೇಳಿ ಸತ್ಯನಿಗೆ ಹೇಳಕ್ ಹೋಗ್ತಾರೆ. ಆಗ ಸತ್ಯಣ್ಣ ತಡೆ ಹೊಡಿತಾರೆ. ಯಾಕೆ ಅಂತಂದ್ರೆ ಹೀಗೆ ಆಗಿದೆಯಲ್ಲಪ್ಪ, ಭೂಮಿ ಕೂಡ ನಿನ್ನ ಹತ್ರ ಪ್ರೀತಿ ಹೇಳ್ಕೊಳಕ್ ಬಂದಾಗ ನೀನು ಕೂಡ ಸಾಕಷ್ಟು ಬಾರಿ ಮನಸ್ಸು ಬದಲಾಯಿಸ್ಕೊಂಡಿದೆಯಲ್ವಾ, ಅವಳ ಮನಸ್ಸಲ್ಲಿ ಏನಿದೆ ಅಂತ ಯಾರಿಗೆ ಗೊತ್ತು. ಅವಳೇನಾದ್ರೂ ಒಂದು ಸಾರಿ ನಿನ್ನ ತಿರಸ್ಕಾರ ಮಾಡ್ಬಿಟ್ರೆ ನಿನ್ನ ಮನಸ್ಸು ಪರಿಸ್ಥಿತಿ ಏನಾಗುತ್ತೆ. ಮೊದಲು ಭೂಮಿಗೆ ಭೂಮಿ ಮನಸ್ಸಲ್ಲಿ ನಿನಗೆ ಜಾಗ ಇದೆಯಾ ಇಲ್ವಾ, ಅವಳು ನಿನ್ನ ಪ್ರೀತಿಸ್ತಾಳ ಇಲ್ವಾ ಅನ್ನೋದನ್ನ ನಾವು ನೋಡಬೇಕು. ಮತ್ತೆ ಇಲ್ಲಿ ಇಷ್ಟು ದಿನ ಇವ್ರ ಮಧ್ಯೆನೇ ಆಗ್ತಿತ್ತು, ಈಗ ಸತ್ಯಣ್ಣ ಅವರು ಬಂದು ಈ ರೀತಿ ಹೇಳ್ತಾರೆ. ಅವ್ರು ಒಂದ್ ಮಾಡ್ಬೇಕು ಅಂತ ಸಾಕಷ್ಟು ಪ್ರಯತ್ನ ಪಡ್ತಾರೆ, ಆದ್ರೆ ಮನಸ್ಸಿಗೆ ನೋವು ಆಗ್ಬಾರ್ದು, ಯಾವುದೇ ಕಾರಣಕ್ಕೂ ಇವ್ರಿಗೂ ನೋವು ಆಗ್ಬಾರ್ದು, ಅವಳಿಗೂ ನೋವು ಆಗ್ಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಈ ರೀತಿ ಹೇಳ್ತಾರೆ. ಇನ್ನು ಇವರಿಬ್ಬರು ಏನಪ್ಪ ಅಂತಂದರೆ ತುಂಬ ಖುಷಿಯಾಗಿದ್ದಾರೆ, ಚೆನ್ನಾಗಿದ್ದಾರೆ. ಮನೆಯವರ ಅನುಗ್ರಹ ಆಶೀರ್ವಾದ ಕೂಡ ಇದೆ, ಭಗವಂತನ ಆಶೀರ್ವಾದ ಕೂಡ ಇದೆ, ಸತ್ಯಣ್ಣನ ಸಪೋರ್ಟ್ ಕೂಡ ಇದೆ. ಹಾಗಾದರೆ ಅಜಿತ್ ಬೇಡ ಸತ್ಯಣ್ಣ ಅವರು ಬೇಡ ಅಂದಿದ್ದಾರೆ. ಆದರೂ ಕೂಡ ಅಜಿತ್ ಅವ್ರ ಮನಸ್ಸು ಕೇಳ್ತಾ ಇಲ್ಲ ಭೂಮಿಗೆ ನಾನು ಪ್ರಪೋಸ್ ಮಾಡಲೇಬೇಕು, ಜೀವನ ಪರ್ಯಂತ ಭೂಮಿ ನನ್ನ ಜೊತೆನೇ ಇರಬೇಕು, ನನ್ನ ಕೊನೆ ಉಸಿರಿರೋವರೆಗೂ ಭೂಮಿ ನನ್ನ ಹೆಂಡತಿ ಆಗಿರಬೇಕು ಅಂತ ಸಿಕ್ಕಾಪಟ್ಟೆ ಮನಸ್ಸು ಮಾಡಿಬಿಟ್ಟಿದ್ದಾರೆ. ಸೊ ಹಾಗಾಗಿ ಸತ್ಯಣ್ಣನ ಮಾತು ಕೇಳದೆ ಹೋಗಿ ಭೂಮಿಗೆ ತಮ್ಮ ಪ್ರೀತಿಯನ್ನು ಹೇಳ್ಕೊಳ್ತಾರ. ಭೂಮಿ ಆ ಪ್ರೀತಿನ ಒಪ್ಕೋತಾಳ, ನೋಡೋಣ. ಬರೀ ಹೇಳ್ತೀವಿ ಅನ್ನೋದಾಗುತ್ತೆ, ಒಂದೇನಾದ್ರೂ ಅಡ್ಡು ಬರುತ್ತೆ, ಇಲ್ಲ ಇವ್ರು ಒಪ್ಕೊಳ್ಳಲ್ಲ, ಇಲ್ಲ ಅವಳು ಒಪ್ಕೊಳ್ಳಿಲ್ಲ, ಒಟ್ಟಿನಲ್ಲಿ ಏನಾರು ಹಾಕ್ಬಿಟ್ಟು ಮತ್ತೆ ಎಲ್ಲಿಗೆ ಬಂತು ಅಂದರೆ ಅಲ್ಲಿಗೆ ಬಂದು ನಿಲ್ಲುತ್ತಾ. ಏನಾಗುತ್ತೆ ಅಂತ ಮುಂದಿನ ಸಂಚಿಕೆಯಲ್ಲಿ ಕಾದು ನೋಡೋಣ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.